ನಮಸ್ಕಾರ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ BA 5ನೇ ಸೆಮಿಸ್ಟರ್ನ ಪತ್ರಿಕೆ 2 ಆದಂತಹ ಆಧುನಿಕ ಸರ್ಕಾರಗಳು ಎಂಬ ಪತ್ರಿಕೆಯಲ್ಲಿ ಬರುವಂತಹ ಪ್ರಥಮ ಅಧ್ಯಾಯವಾದಂತಹ ಚೈನಾ ಸಂವಿಧಾನದ ಲಕ್ಷಣಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳಿದುಕೊಳ್ಳೋಣ. Salient features of Chinese Constitution. Peculiar role of judiciary. The role of judiciary in a socialistic country is entirely different from the Western democratic judiciary. ಚೀನಾ ದೇಶ ನ್ಯಾಯಾಂಗ ವ್ಯವಸ್ಥೆಯು ಪಾಶ್ಚಿಮಾತ್ಯ ದೇಶಗಳಿಗಿಂತ ಭಿನ್ನವಾಗಿದೆ. ದ ಸುಪ್ರೀಂ ಪೀಪಲ್ಸ್ ಕೋರ್ಟ್ ಈಸ್ ದ ಹೈಯೆಸ್ಟ್ ಆರ್ಗನ್ ಆಫ್ ದಿ ಚೀನಾ ಜುಡಿಷರಿ. ಚೀನಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಉನ್ನತ ನ್ಯಾಯಾಲಯವಾಗಿದೆ. ಜುಡಿಷಿಯಲ್ ಸ್ಟ್ರಕ್ಚರ್ ಈಸ್ ಪಿರಾಮಿಡಿಕಲ್ ಇನ್ ನೇಚರ್. ನ್ಯಾಯಾಂಗೀಯ ರಚನೆಯು ಅಥವಾ ನ್ಯಾಯಾಂಗ ವ್ಯವಸ್ಥೆಯ ರಚನೆಯು ಪಿರಾಮಿಡಿಕಲ್ ರಚನೆಯಲ್ಲಿದೆ. ದ ಕೋರ್ಟ್ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಅದರ್ ಜಡ್ಜಸ್. ನ್ಯಾಯಾಂಗವು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿದೆ. ದ ಸೆಕೆಂಡ್ ಒನ್ ಈಸ್ ದ ಪ್ರೊವಿಷನ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ. ಸ್ಥಾಯಿ ಸಮಿತಿ. ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸ್ಪೆಸಿಫೈ ದ ಕಾಂಪೋಸಿಷನ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ. ಸಂವಿಧಾನವು ಸ್ಥಾಯಿ ಸಮಿತಿಯ ರಚನೆಯ ಬಗ್ಗೆ ಯಾವುದೇ ವಿವರಣೆಯನ್ನು ನೀಡಿಲ್ಲ. ಇಟ್ ಈಸ್ ಎಲೆಕ್ಟೆಡ್ ಬೈ ದಿ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್. ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನಿಂದ ಇದು ಚುನಾಯಿಸಲ್ಪಡುತ್ತದೆ. ಇಟ್ ಕನ್ಸಿಸ್ಟ್ ಒನ್ ಚೇರ್ಮನ್, ಸೆವೆರಲ್ ವೈಸ್ ಚೇರ್ಮನ್, ಒನ್ ಸೆಕ್ರೆಟರಿ ಜನರಲ್ ಆ್ಯಂಡ್ ಅದರ್ ಮೆಂಬರ್ಸ್. ಇದು ಚೇರ್ಮನ್, ಉಪಚೇರ್ಮನ್, ಒಬ್ಬ ಕಾರ್ಯದರ್ಶಿ ಮತ್ತು ಇತರ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಅ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಏಜೆನ್ಸಿ ಆಫ್ ದ NPC. ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿನ ಅಂಗವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ದ ಪವರ್ ವಿತ್ ದ ಪೀಪಲ್. ಜನತೆಯ ಅಧಿಕಾರ. ಆಲ್ ಪವರ್ ಬಿಲಾಂಗ್ಸ್ ಟು ದಿ ಚೀನಾ ಪೀಪಲ್. ಮೂರನೇ ಒಂದು ಲಕ್ಷಣ ಅಂತ ಹೇಳಿದಾಗ ಪವರ್ ವಿತ್ ದಿ ಪೀಪಲ್. ಜನತೆಯಲ್ಲಿ ಎಲ್ಲ ಅಧಿಕಾರಗಳು ಜನತೆಯ ಕೈಯಲ್ಲಿ ಇವೆ ಅಥವಾ ಜನತೆಗೆ ಸೇರಿವೆ ಎನ್ನುವಂಥದ್ದು. NPC and LPC ಎಲೆಕ್ಟೆಡ್ ಬೈ ದ ಪೀಪಲ್ಸ್ ಆಟ್ ಡಿಫ್ರೆಂಟ್ ಲೆವೆಲ್ಸ್. ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಮತ್ತು ಸ್ಥಳೀಯ ಜನತಾ ಕಾಂಗ್ರೆಸ್ಸು ರಾಷ್ಟ್ರೀಯ ಜನತೆ ಕಾಂಗ್ರೆಸ್ಸು ಮತ್ತು ಸ್ಥಳೀಯ ಜನತೆ ಕಾಂಗ್ರೆಸ್ಸು ಜನರಿಂದ ಆಯ್ಕೆ ಆಗ್ತವೆ. ಆಲ್ ಆರ್ಗನ್ಸ್ ಆಫ್ ದ ಸ್ಟೇಟ್ ಪವರ್ ಆರ್ ಸಪೋಸ್ ಟು ರಿಲೈ ಆನ್ ದ ಮಾಸ್ ಆಫ್ ದಿ ಪೀಪಲ್, ಮೇಂಟೈನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದೆಮ್ ಆ್ಯಂಡ್ ಹೀಡ್ ದೇರ್ ಒಪಿನಿಯನ್ ಆ್ಯಂಡ್ ಆಕ್ಸೆಪ್ಟ್ ದೇರ್ ಸೂಪರ್ವಿಷನ್. ಎಲ್ಲ ಅಧಿಕಾರಗಳು ಚೀನಾ ಸಂವಿಧಾನವು ಜನತೆಗೆ ನೀಡಲ್ಪಟ್ಟಿದೆ. ಇವು ಮುಖ್ಯವಾಗಿ ಚೀನಾ ದೇಶದ ಸಂವಿಧಾನದ ಲಕ್ಷಣಗಳು ಅಂತ ಹೇಳ್ಬೋದು.